ಮಂಗಳೂರು ಬಂಟ್ವಾಳ ಬಿಸಿ ರೋಡ್ನಲ್ಲಿ ನಡೆದ ಲಾವಣ್ಯ ಎಂಬ ಯುವತಿಯ ಹತ್ಯೆ ಇಡೀ ಕರಾವಳಿಯನ್ನೇ ಬೆಚ್ಚಿ ಬೀಳಿಸಿತ್ತು. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಯುವತಿಯೊಬ್ಬಳನ್ನ ಯುವಕನೋರ್ವ ಅಮಾನುಷವಾಗಿ ಕತ್ತಿಯಿಂದ ಭೀಕರವಾಗಿ ದಾಳಿ ನಡೆಸಿ ಕೊಲೆಗೈದ ಘಟನೆ ನಿನ್ನೆ ಗುರುವಾರ ಸಂಜೆ 5:45 ಸುಮಾರಿಗೆ ಸಂಭವಿಸಿತ್ತು. ಇನ್ನು ಯುವತಿ ಲಾವಣ್ಯಳ ಕೊಂದಿದ್ದು ಬೇರಾರು ಅಲ್ಲ, ಆಕೆಯ ದೂರದ ಸಂಬಂಧಿ ಬೆಳ್ತಂಗಡಿ ತಾಲೂಕಿನ ಕುವೆಟ್ಟು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಡಿಲ್ನಾಳ ಗ್ರಾಮದ ನಿವಾಸಿ ಚೇತನ್. ಆತ ಕೆಲವು ಸಮಯದಿಂದ ಪ್ರೀತಿಸುವಂತೆ ಲಾವಣ್ಯಳನ್ನ ಒತ್ತಾಯ ಮಾಡ್ತಿದ್ದ. ಆದ್ರೆ ಲಾವಣ್ಯ ಇದನ್ನ ತಿರಸ್ಕರಿಸಿದ್ಲು. ಇದರಿಂದ ಕೋಪಗೊಂಡ ಚೇತನ್ ಈ ರೀತಿ ಮನುಷ್ಯತ್ವ ಮರೆತು ಕೊಂದು ಹಾಕಿದ್ದ. ಆಕೆಯನ್ನ ಕೊಲೆ ಮಾಡುವ ಉದ್ದೇಶದಿಂದಲೇ ತಲ್ವಾರನ್ನ ತೆಗೆದುಕೊಂಡು ಬಂದಿದ್ದ ಆರೋಪಿ ಸಂಜೆ 5:15 ಸಂಜೆ 6 ಗಂಟೆ ಒಳಗೆ ಅವಧಿಯಲ್ಲಿ ಬಿಸಿ ರೋಡ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಆಕೆನ ಹಿಂಬಾಲಿಸಿ ತಡೆದು ಬಸ್ ಸ್ಟ್ಯಾಂಡ್ನಲ್ಲಿ ಅಡ್ಡಾಡಿಸಿ ಮಾರಕ ಆಯುಧವಾದ ತಲ್ವಾರ್ನಿಂದ ತಲೆಯ ಹಿಂಬದಿಗೆ ಕಡಿದು ಕೊಲೆ ಮಾಡಿ ತಲ್ವಾರನ್ನ ಅಲ್ಲೇ ಬಿಸಾಕಿ ಪರಾರಿಯಾಗಿದ್ದ. ಲಾವಣ್ಯ ಈ ಬಗ್ಗೆ ಅಕ್ಕನಿಗೆ ಕರೆ ಮಾಡಿ ಹೇಳಿದ್ಲು. ಬಾವ ಲಾವಣ್ಯಗೆ ಕರೆ ಮಾಡಿದಾಗ ಚೇತನ್ ಕಿರುಕುಳದ ಬಗ್ಗೆ ಹೇಳಿದ್ಲು. ಹಾಗೆ ಜೋರಾಗಿ ಕಿರುಚಾಟ ಕೇಳಿದ್ದಷ್ಟೇ ಬಾವ ಗೌತಮ್ ಹಾಗೆ ಮತ್ತರರು ಬರುವಷ್ಟರಲ್ಲಿ ಎಲ್ಲ ಮುಗಿದು ಹೋಗಿತ್ತು. ಇದೀಗ ಈ ಪ್ರಕರಣ ಸಂಬಂಧ ತನಿಖೆ ನಡೆಯುತ್ತಿದ್ದು ಆರೋಪಿ ಚೇತನ್ ಬಗ್ಗೆ ಮತ್ತಷ್ಟು ಆಘಾತಕಾರಿ ವಿಚಾರಗಳು ಬಯಲಾಗಿದೆ. ಚೇತನ್ ಅಪ್ಪ ಅಮ್ಮ ಮಗನ ಬಗ್ಗೆ ಕೆಲ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಚೇತನ್ ಅವರ ತಂದೆ ಪುರುಷೋತ್ತಮ್ ಗೌಡ ಮತ್ತು ತಾಯಿ ಮಾತನಾಡುತ್ತಾ ತಮ್ಮ ಮಗ ಈ ರೀತಿ ಮಾಡ್ತಾನೆ ಎಂದು ಗೊತ್ತಿರಲಿಲ್ಲ, ಮನೆಯಲ್ಲಿ ಲವ್ ಇದೆ ಅಂತ ಹೇಳ್ತಿದ್ದ, ಬ್ರೇಕಪ್ ಬಗ್ಗೆನೂ ಹೇಳಿದ್ದು, ನಂತರ ಖಿನ್ನತೆಗೆ ಒಳಗಾಗಿದ್ದ ಅನ್ನೋದನ್ನ ತಾಯಿ ಹೇಳಿದ್ದಾರೆ. ಮನೆಯಲ್ಲಿ ಕೂಗ್ತಿದ್ದ ಎಂದು ಹೇಳುವ ಮೂಲಕ ಮನೆಯಲ್ಲಿ ವಿಚಿತ್ರವಾಗಿ ವರ್ತಿಸುತ್ತಿದ್ದ ಬಗ್ಗೆ ಪೋಷಕರು ಹೇಳಿದ್ದಾರೆ. ಚೇತನ್ ಅವರ ತಾಯಿ ಈ ಸಂದರ್ಭ ತುಂಬಾ ಭಾವುಕರಾಗಿ ಮಾತನಾಡಿದ್ದು, ಹುಟ್ಟಿಸುವ ಅಧಿಕಾರ ನಮ್ಗೆ ಇದೆ, ಆದ್ರೆ ಯಾರಿಗೂ ಸಾಯಿಸುವ ಹಕ್ಕು ಇಲ್ಲ ಅಂತ ನೋವು ಪಟ್ಟಿದ್ದಾರೆ. ಎಲ್ಲರೂ ಮಗನನ್ನ ಎನ್ಕೌಂಟರ್ ಮಾಡಿ ಎಂದು ಹೇಳ್ತಿದ್ದಾರೆ, ಆದ್ರೆ ನಾನ್ ಹೇಗೆ ಹೇಳೋದು, ಶಿಕ್ಷೆ ಕೊಟ್ಟು ಅವನನ್ನ ಬಿಟ್ಟು ಬಿಡಿ ಅಂತ ಗೋಳಾಡಿದ್ದಾರೆ. ನಮ್ಮ ಕರುಳಿನಲ್ಲಿ ಹುಟ್ಟಿದ ಮಗನಿಗೆ ಸಾಯಿಸಿ ಎಂದು ಹೇಗೆ ಹೇಳೋದು ಎಂದು ಕಣ್ಣೀರು ಹಾಕಿದ್ದಾರೆ. ಕೃಷಿ ಮತ್ತು ಹಾಲು ಮಾರಾಟ ಮಾಡುತ್ತಾ ಕಷ್ಟಪಟ್ಟು ಮಗನಿಗೆ ಶಿಕ್ಷಣ ಕೊಟ್ಟಿದ್ದಾಗಿ ಅವರು ಹೇಳ್ಕೊಂಡಿದ್ದಾರೆ. ಮಗನ ಸ್ವಭಾವ ಒಳ್ಳೆಯದಿತ್ತು, ಯಾಕೆ ಈ ರೀತಿ ಮಾಡಿದ ಎಂದು ಗೊತ್ತಾಗ್ತಿಲ್ಲ ಎಂದು ಕಣ್ಣೀರು ಹಾಕಿದ್ದಾರೆ. ಅಂದು ಕೊಲೆ ಮಾಡಿದ ನಂತರ ಚೇತನ್ ತಂದೆಗೆ ಫೋನ್ ಮಾಡಿ ನಾನು ಕೊಂದಿದ್ದೇನೆ, ವಿಷ ತೆಗೆದುಕೊಂಡಿದ್ದೇನೆ ಎಂದು ಹೇಳಿರೋ ಬಗ್ಗೆ ಕುಟುಂಬ ಸದಸ್ಯರು ಹೇಳಿದ್ದಾರೆ. ಘಟನೆ ಆದಾಗ್ನಿಂದ ಊಟ ಸೇರ್ತಿಲ್ಲ, ಮನೆಯಲ್ಲಿ ಯಾರು ನಿದ್ದೆ ಮಾಡ್ತಿಲ್ಲ ಎಂದು ಚೇತನ್ ತಾಯಿ ಹೇಳಿದ್ದಾರೆ. ಅವಳ ಕೊಂದ ದಿನವೇ ಚೇತನ್ ಅವತ್ತೇ ಹೋಗ್ಬೇಕಿತ್ತು, ನನಗೆ ನೆಮ್ಮದಿ ಇರ್ತಿತ್ತು ಎಂದು ಅವರು ಕಣ್ಣೀರು ಹಾಕಿದ್ದಾರೆ. ಚೇತನ್ ನಾನು ಸಾಯುತ್ತೇನೆ ಎಂದು ಹೇಳ್ತಿದ್ದನಂತೆ, ಆದ್ರೆ ಈಗ ನಮಗೂ ಸಾಯಬೇಕು ಅನ್ನಿಸುತ್ತಿದೆ, ಎಲ್ಲ ಮುಗಿದ ಮೇಲೆ ನಮಗೆ ಏನು ಬೇಕು ಎಂದು ಕುಟುಂಬದ ಸದಸ್ಯರು ನೋವು ತೋಡಿಕೊಂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಗುರುವಾಯನಕೆರೆಯಲ್ಲಿ ಚೇತನ್ ಅವರ ಮನೆ ಇದೆ. ಕೃಷಿ ಕುಟುಂಬದಿಂದ ಬಂದ ಚೇತನ್ ಈ ಘಟನೆಯಿಂದ ಕುಟುಂಬವನ್ನ ತುಂಬಾ ಕಷ್ಟಕ್ಕೆ ದೂಡಿದ್ದಾನೆ ಎಂದು ಹೇಳಲಾಗಿದೆ. ತಮ್ಮ ಮಗನಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು ಎಂದು ಪೋಷಕರು ಹೇಳಿದ್ದಾರೆ. ಯಾವುದೇ ಸಂದರ್ಭದಲ್ಲೂ ಯಾರನ್ನು ಕೊಲ್ಲುವ ಹಕ್ಕು ಯಾರಿಗೂ ಇಲ್ಲ ಎಂದು ಒತ್ತಿ ಹೇಳಿದ್ದಾರೆ. ತುಂಬಾ ಕಷ್ಟಪಟ್ಟು ಜೀವನ ನಡೆಸುತ್ತಿದ್ದ ಕುಟುಂಬಕ್ಕೆ ದೇವರು ಈ ಸ್ಥಿತಿ ತಂದಿದ್ದಾನೆ ಎಂದು ದುಃಖಿಸಿದ್ದಾರೆ. ಈ ಘಟನೆ ಸಮಾಜದಲ್ಲಿ ತೀವ್ರ ಆಘಾತವನ್ನುಂಟು ಮಾಡಿದೆ. ಪ್ರೀತಿ, ಬ್ರೇಕಪ್ ಮತ್ತು ಖಿನ್ನತೆಯಿಂದ ಉಂಟಾಗುವ ಪರಿಣಾಮಗಳ ಬಗ್ಗೆ ಯುವಕರು ಎಚ್ಚರಿಕೆಯಿಂದಿರಬೇಕು ಎಂಬ ಸಂದೇಶವನ್ನ ಈ ಪ್ರಕರಣ ನೀಡುತ್ತಿದೆ.